ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೇ ಯಾವ ಥರ ಇರ್ತದೆ ಅಂತ ಹೇಳಿ ಶೇರ್ ಮಾಡಕತ್ತೀನಿ. ಇವತ್ತು ಬೆಳಗ್ಗೆ ನಾಷ್ಟಕ್ಕಂತ ಹೇಳಿ ಆಲೂ ಪರೋಟ ಮಾಡಕತ್ತೀನಿ ರೀ. ಟೈಮ್ ಆಗೈತಿ, ಯಾಕಂದ್ರೆ ನಾಷ್ಟಕ್ಕೆ ಬಂದಾರವ್ರ. ಇನ್ನೂ ಮಟ್ಟ ಆಲೂ ಪರೋಟ ರೆಡಿ ಆಗಿಲ್ಲ, ಜಸ್ಟ್ ಈಗ ಒಂದಾಗೈತಿ. ಬರೀ ಮಾಡೋಣ. ಇಲ್ಲಿ ಹಂಚು ಕಾದೈತಿ, ಪರೋಟ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈ ಥರ ರೌಂಡ್ ಸ್ವಲ್ಪ ಎಣ್ಣೆ ಹಾಕಿ ಚಲೋ ತನಗೆ ಬತ್ತಾಗ ಎಣ್ಣೆ ಹಾಕಿರ, ಇಲ್ಲ ಅಂತ ಸ್ವಲ್ಪ ಕೆಳಗಡೆ ಎಲ್ಲ ಹೊತ್ಕೊಂಡು ಬಿಡ್ತೈತಿ. ಆಗೈತಿ ಪರೋಟ. ಈ ಸೈಡ ಇತ್ತು. ನೋಡಿರಿ ಪರೋಟ ಎಷ್ಟು ಮಾಡಿದ್ದೀನಿ ನೋಡ್ರೆ ಸಾಕು, ತಿನ್ಬೇಕನ್ಸತೈತಿ. ಬಿಸಿ ಬಿಸಿ ಐತಿ, ಟೇಸ್ಟ್ ಮಾತ್ರ ಸೂಪರ್ ಇರ್ತೈತಿ ಪರೋಟದ. ನನಗಂತೂ ಭಾಳ ಇಷ್ಟ. ನಿಮಗೂ ಯಾರ್ಯಾರಿಗೆ ಪರೋಟ ಇಷ್ಟ ಕಮೆಂಟ್ ಮಾಡಿರಿ. ಪರೋಟಾನ ಮೊಸರು ಜೊತೆ ತಿನ್ನಬೇಕು. ಮೊಸರು ಮತ್ತು ಸ್ವಲ್ಪ ಖಾರ ಹಾಕೊಂಡು ತಿನ್ನಬೇಕು. ಟೇಸ್ಟ್ ಮಾತ್ರ ಸೂಪರ್ ಇರ್ತೈತಿ. ಇಲ್ಲಿ ನಾವು ಮನೆ ಒಳಗೆ ಮಾಡಿದ್ದು ಮೊಸರಿದೆ, ಈ ಥರ ಸ್ವಲ್ಪ ಹಾಕೊಳಕತ್ತೀನಿ. ಮೊಸರೊಳಗೆ ಸ್ವಲ್ಪ ಖಾರ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿ ಖಾರ ಮತ್ತು ಮೊಸರು ಹಾಕೊಂಡೇನು, ಮತ್ತು ಪರೋಟ ಜೊತೆ ಹಚ್ಕೊಂಡು ತಿಂದರೆ ಸೂಪರ್ ಇರ್ತೈತೆ. ಟೇಸ್ಟ್ ಮಾತ್ರ ತಿಂದ್ರಾಗಿದ್ದರಿಂದ ಟೇಸ್ಟ್ ಯಾವ ಥರ ಐತೆ ಅಂತ ಹೇಳಿ ಹೇಳ್ತೀನಿ. ಟೇಸ್ಟ್ ಮಾಡಿ ಹೇಳ್ತೇನೆ ಯಾವ ಥರ ಟೇಸ್ಟ್ ಅದಾವ ಅಂತ ಹೇಳಿ. ಮೊಸರೊಳಗೆ ಮಿಕ್ಸ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಅಷ್ಟೇ ಟ್ರೈ ಮಾಡಬೇಕು ನಿಮ್ಮ ಮನೆ ಒಳಗೆ. ರೆಸಿಪಿ ಬೇಕಿತ್ತಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ. ರೆಸಿಪಿ ಮಾಡಿ. ನಾಷ್ಟ ಮಾಡಿದ್ದು ಒಂದು ಸ್ವಲ್ಪ ಬಾಂಡೆಗಳೆಲ್ಲ ಇದ್ದು ಅಂದರೆ ಹಾಗಾಗಿ ಸ್ವಲ್ಪ ಬಾಂಡೆಗಳೆಲ್ಲ ತೊಳ್ಕೊಳತ್ತೀನಿ. ಬಾಂಡೆ ಎಲ್ಲ ತೊಳ್ಕೊಂಡ್ರೆ ಬಗೆಹರಿತಾರ್ದ ಕೆಲಸ ಮುಗೀತು ಅಂದಂಗೆ. ನಮ್ದು ಹೆಣ್ಮಕ್ಳದ ಬಾಂಡೆದು ಒಳಗೆ ಇದ್ದು ಅಂತಂದ್ರೆ ಬಗೆಹರಿತು ಭಾಳ ಟೆನ್ಷನ್ ಆಗಿಬಿಡ್ತೈತಿ. ಹಾಗಾಗಿ ಬಾಂಡೆ ತೊಳ್ಕೊಳತ್ತೀನಿ. ಈ ಬಾಂಡೆ ಎಷ್ಟು ತೊಳೆದ್ರೂ ಅಷ್ಟೇ ನೋಡಿರಿ, ಸಿಂಕ್ ಒಳಗೆ ತುಂಬೇ ಬಿಟ್ಟಿರ್ತಾವೆ. ಒಂಥರ ನಮ್ದು ಸಿಂಕ್ ಹೆಣ್ಮಕ್ಳಿಗೆ ಅಕ್ಷಯ ಪಾತ್ರೆ ಇದ್ದಂಗೆ ಯಾಕೋತೈತಿ. ಎಷ್ಟು ಸತಿ ಖಾಲಿ ಮಾಡಿದ್ರೂ ಅವು ಖಾಲಿನೇ ಆಗಂಗಿಲ್ಲ ಸಿಂಕ್ ಒಳಗಿನ ಬಾಂಡೆಗಳದು. ನಾನು ನೋಡ್ರಿ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಂಡೀನಿ. ಮತ್ತು ಅಂಜಾಕೆ ಹೋಗ್ಬೇಡ್ರಿ ಯಾರ ಈ ಥರ ಗಂಜತಾಳ ಅಂತ ಹೇಳಿ. ನನ್ನ ಮುಖ ನೋಡಿ ನನಗೆ ಹೆಂಗೆ ಅನ್ಸತ್ತಿತ್ತು ಕನ್ನಡಿ ಒಳಗೆ. ಪೂರ್ತಿ ಎಲ್ಲ ಬಡ್ಕೊಂಡ್ಬಿಟ್ಟಿದೆ ನಮ್ಮ ಮುಖಕ್ಕೆಲ್ಲ. ಇದು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಹಾಕ್ಕೊಂಡೀನಿ. ಜಾಸ್ತಿ ವಾರದಾಗ ಒಂದು ಸತಿ 2 ಸತಿ ಈ ಥರ ಮಾಡ್ಕೊತೀನಿ ನಾನು. ಜಾಸ್ತಿ ಟ್ಯಾನ್ ಹೋಗ್ತೈತಿ, ಕಮ್ಮಿ ಆಗ್ತೈತಿ ಟ್ಯಾನಿಂಗ್ ಏನು ಐತಂದ್ರೆ. ಅದು ಬಿಟ್ಟರೆ ಯಾವುದು ಫೇಸ್ ವಾಶ್ ಯಾವುದು ಯೂಸ್ ಮಾಡೋಂಗಿಲ್ಲ. ಮಾಡ್ರೆ ಬರೀ ಮುಲ್ತಾನಿ ಮಿಟ್ಟಿ ಇದಷ್ಟ ಫೇಸ್ ಪ್ಯಾಕ್ ಹಾಕ್ತೀನಿ ಅಷ್ಟೇ ನೋಡ್ರಿ. ಮುಲ್ತಾನಿ ಮಿಟ್ಟಿ ಆಮೇಲೆ ಬೇಸನ್ ಇರೋದು ಕಡ್ಲೆ ಹಿಟ್ಟು ಆ ಥರ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಏನೂ ಇಲ್ಲ ನೋಡ್ರಿ. ಆ ಥರ ಕಾಣಿಸಕತ್ತೀನಿ, ಕಣ್ಣ ಕಾಣಿಸೋದು. ಪೂರ್ತಿ ಎಲ್ಲ ಒಣಗಿದಿಂದ ಮುಖ ವಾಶ್ ಮಾಡಬೇಕು. ಹಂಗೆ ವಾಶ್ ಮಾಡ್ಬಾರ್ದು, ಜಾಸ್ತಿ ರಬ್ ಮಾಡಬಾರ್ದು. ಈ ಥರ ಎಲ್ಲ ಮಸಾಜ್ ಮಾಡ್ಕೋತಾರಲ್ಲ, ಈ ಥರ ರಬ್ ಮಾಡ್ಕೋತಾರೆ, ಆ ಥರನೂ ಮಾಡ್ಕೊಬಾರ್ದು. ಇಲ್ಲಾಂದ್ರೆ ಇಲ್ಲೆಲ್ಲ ಕೆಂಪು ಆಗಿಬಿಡ್ತೈತಿ ಮುಖ. ಜಸ್ಟ್ ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡು ಒಂದು 5 ನಿಮಿಷ ಇದೆಲ್ಲ ಪೂರ್ತಿ ಒಣಗಬೇಕ್ರಿ. ಒಣಗೋ ತನಕ ಬಿಟ್ಟಾಗಿದ್ದರಿಂದ ಆಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಒಣಗಾತೈತಿ, ಆಮೇಲೆ ಸಿಗ್ತೀನಿ ರೀ ಒಣಗಿ. ಇದೆಲ್ಲ ಒಣಗಾತೈತಿ, ನನ್ನ ಮುಖ ತೋರ್ಸೋಕ್ಕಾಗೋದು ಅಷ್ಟು ಕೆಟ್ಟಾಗೈತಿ. ಈ ಕಡೆಸೆಲ್ಲ ಒಣಗೈತಿ. ಬರೀ ವಾಶ್ ಮಾಡ್ಕೋತೀನಿ, ಯಾಕಂದ್ರೆ ಟೈಮ್ ಆಗೈತಿ ಭಾಳ. ಅಡುಗೆ ಮಾಡಬೇಕು, ಇನ್ನೂ ಅಡುಗೆ ಮಾಡಿಲ್ಲ. ಹಾಗಾಗಿ ಜಲ್ದಿನೇ ವಾಶ್ ಮಾಡ್ಕೋತೀನಿ. ಇಲ್ಲ ಸ್ವಲ್ಪ ಎಲ್ಲ ಡ್ರೈ ಆಗೈತಿ, ಸ್ವಲ್ಪ ಇಲ್ಲೆಲ್ಲ ಹಸಿ ಐತಿ. ಅದು ಸ್ವಲ್ಪ ಇರಲಿ ವಾಶ್ ಮಾಡ್ಕೋತೀನಿ. ವಾಶ್ ಮಾಡ್ಕೊಂಡು ಆಗಿದ್ದೀನಿ ತೋರಿಸ್ತೀನಿ ನನ್ನ ಫೇಸ್ ಯಾವ ಥರ ಕ್ಲಿಯರ್ ಆಗೈತೆ ಅಂಥೇಳಿ.
ನೋಡಿರಿ ಮುಖ ವಾಶ್ ಮಾಡಿ ತೋರ್ಸತ್ತೀನಿ ನಂದು ಸ್ಕಿನ್ ಯಾವ ಥರ ಐತೆ ಅಂತೇಳಿ ಇನ್ನೂ ಮುಖನೂ ಟವಲ್ಲೇ ಒರೆಸ್ಕೊಂಡಿಲ್ಲ. ನೋಡಿರಿ ಯಾವ ಥರ ಸ್ಕಿನ್ ಎಲ್ಲ ಬ್ರೈಟ್ ಕಾಣಿಸತೈತಿ, ಕ್ಲಿಯರ್ ಕಾಣಿಸಕತ್ತೈತಿ. ಯಾವುದೇ ರೀತಿ ಸೋಪ ಮತ್ತು ನೀವೇನು ಯೂಸ್ ಮಾಡ್ತಾರಲ್ಲ ಫೇಸ್ ವಾಶ್ಗಳನ್ನ ಯೂಸ್ ಮಾಡಿ ತೊಳ್ಕೊಬಾರ್ದು, ಮುಖ ವಾಶ್ ಮಾಡ್ಕೊಬಾರ್ದು. ಯಾಕಂತಂದ್ರೆ ಅದೆಲ್ಲ ಹೋಗಿಬಿಡ್ತೈತಿ. ಜಸ್ಟ್ ತಣ್ಣೀರಿಂದ ನಾನು ವಾಶ್ ಮಾಡ್ಕೋಬೇಕು. ಆವಾಗ ನಿಮ್ಗೆ ಗೊತ್ತಾಗ್ತೈತಿ ರಿಸಲ್ಟ್ ಯಾವ ಥರ ಆಗೈತೆ ಅಂತ ಹೇಳಿ. ನೋಡಿರಿ ಯಾವ ಥರ ಕಾಣಿಸತೈತಿ ನನ್ನ ಸ್ಕಿನ್ ಎಲ್ಲ. ನೋಡಿ ಬರೀ ಕೆಲಸ ಅಂತೂ ಭಾಳ ಐತಿ. ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ, ಸ್ವಲ್ಪ ಮುಖ ಒರೆಸ್ಕೊತೀನಿ, ಟವಲ್ಲೇ ಒರೆಸ್ಕೊಂಡಾಗಿದ್ದರಿಂದ ಸಿಗ್ತೀನಿ. ನೋಡ್ರಿ ಮಜ್ಜಿಗೆ ಎಷ್ಟು ದಟ್ಟಗೆ ಆಗಿದಾವೆ ಅಂಥೇಳಿ. ನಾವು ಕೈಲೇನೆ ಮಜ್ಜಿಗೆ ಕಡಿದ್ರೂ ಈ ಥರ ದಟ್ಟಗೆ ಆಗಂಗಿಲ್ಲ. ಜಸ್ಟ್ ಮಿಕ್ಸರ್ ಒಳಗೆ ಈ ಥರ ನೋಡಿ ಮಿಕ್ಸರ್ ಗ್ರೈಂಡ್ ಮಾಡಿಕೊಂಡಿದ್ನಿ, ಎಷ್ಟು ದಟ್ಟಗೆ ಆಗಿದಾವೆ. ಸ್ವಲ್ಪ ಊಟಕ್ಕೆ ಶಾಂಡ್ಗೆ ಹುರಿಯಾಕತ್ತೀನಿ. ಸ್ವಲ್ಪ ಶಾಂಡ್ಗೆ ತಿನ್ನಬೇಕು ಅನ್ಸಾಕತ್ತಂತ ಶಾಂಡ್ಗೆ ಹುರ್ಕೊಳಕತ್ತೀನಿ. ಬರೀ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಡ್ತೇನೆ. ಇದು ಸ್ವಲ್ಪ ಕಾಯಾಕತ್ತೈತಿ. ಈಗ ನೋಡಿಲ್ಲ ನೀರು ಐತಿ, ನೀರೆಲ್ಲ ಸ್ವಲ್ಪ ಇದಾಗಿದ್ದರಿಂದ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಕಾಯಾಕ್ಬಿಟ್ಟಾಗಿದ್ದರಿಂದ ಶಾಂಡ್ಗೆ ಹುರಿತೇನೆ. ನೋಡಿರಿ ಇಷ್ಟು ಎಣ್ಣೆ ಹಾಕ್ತೀನಿ, ಯಾಕಂದ್ರೆ ಸ್ವಲ್ಪ ಹುರ್ಕೋತೀನಿ, ಭಾಳಿಲ್ಲ. ಹಾಗಾಗಿ ಇದು ಸ್ವಲ್ಪ ಕಾಯಿಲಿ. ಶಾಂಡ್ಗೆ ತೊಗೊಂಡು ಬಂದ್ವಿ ನಾವು. ಅಕ್ಕಿ ಶಾಂಡ್ಗೆ ಮತ್ತು ಬಟಾಟಿವ ಇವು ಬಟಾಟೆ ಶಾಂಡ್ಗೆ. ಬರೀ ಹುರಿಯೋನಿ. ಏನು ಕಾದೈತಿ. ಈಗ ಒಂದೊಂದಷ್ಟು ಚಕ್ಕಲಿ ಮನೇಲೇನ ಮಾಡಿದಾರೋ ಶಾಂಡ್ಗೆ, ಒಂದೊಂದು ಹಂಗೆ ಕೈಲಿ ಇಟ್ಟಿದ್ದಾರೆ. ಈಗ ಅಂದ್ರೆ ಬಿಸಿಲುಗಾಲ ಸ್ಟಾರ್ಟ್ ಆಗ್ತದ್ರಿ, ಹಾಗಾಗಿ ಎಲ್ಲ ಮನೆ ಒಳಗನ ಮಾಡಿಟ್ಕೋತಾರೆ. ನಮ್ಮ ಊರ ಸೈಡೆಲ್ಲ ನಮ್ಮ ಅತ್ತೆದು ಮಾಡಿರೋ ಕೊಟ್ಟು ಕಳ್ಸ್ಯಾರು. ಹಾಗಾಗಿ ಸ್ವಲ್ಪ ಹುರ್ಕೊಂಡು ತಿನ್ನಾಕತ್ತೀರಿ. ಸ್ವಲ್ಪ ಬಟಾಟೆ ಶಾಂಡ್ಗೆನ ಹಾಕ್ತೀನಿ. ಸುಮ್ಮ ಅಂಗಡಿ ಒಳಗೆ ತೊಗೊಂಡು ಬರೋ ಬದಲು ಈ ಥರ ಮನೆ ಒಳಗೆ ಮಾಡಿಟ್ಕೊಂಡ್ರೆ ಭಾಳ ಆಗ್ತಾವೆ, ಈಡಂಗೆ ಆಗ್ತಾವೆ ಮನೆ ಒಳಗೆ. ಯಾವಾಗ ಬೇಕಾದಾಗ ಅವಾಗ ಈ ಥರ ಹುರ್ಕೊಂಡು ತಿನ್ಬೋದು. ಹೊರಗಡೆ ಎಲ್ಲ ಕಲರೆಲ್ಲ ಹಾಕಿರ್ತಾರಲ್ಲ, ಸರಿ ಅನ್ಸಂಗಿಲ್ಲ. ಈ ಥರ ಮನೆ ಒಳಗೆ ನ್ಯಾಚುರಲಾಗಿ ಮಾಡ್ಕೊಂಡ್ರೆ ಭಾಳ ಬೆಸ್ಟ್. ನೋಡಿರಿ ಯಾವ ಥರ ಈಗ ನೋಡಿರಿ ಇಷ್ಟಕ್ಕೊಂದು ಶಾಂಡ್ಗೆ ಹುರಿದ್ನಿ. ನಾವಿಬ್ಬರು ತಿನ್ನಾರ ಜಾಸ್ತಿನೇ ಹುರಿದೇನೆ, ಯಾಕಂದ್ರೆ ಸ್ವಲ್ಪ ನೈಟು ಬೇಕಾದ್ರೆ ರಾತ್ರಿ ಊಟ ಮಾಡುವಾಗೂ ಬೇಕಲ್ಲ. ಹಾಗಾಗಿ ಈಗ ಸ್ವಲ್ಪ ಜಾಸ್ತಿನೇ ಹುರಿದ್ಬಿಟ್ಟಿದ್ದೀನಿ. ಗುಡ್ಕನ ಯಾವ ಥರ ಬೆವರು ಬರೋಕ್ಕೊಡ್ತು. ಈಗ ಯಾವಾಗ ಗರ್ಮಿ ಯಾವಾಗ ಕಮ್ಮಿ ಆಗ್ತೈತೋ ಗೊತ್ತಿಲ್ಲ. ಕಮ್ಮಿ ಆದ್ರೆ ಮಾಡ್ತೀವಿ ಒಂದ್ಸರಿ, ಲೌಕರ್ ಕಮ್ಮಿ ಆಗಿಲ್ರಿ. ಸ್ವಲ್ಪ ಅಡುಗೆ ಮಾಡೋಕೆ ಸೋದಕ್ಕಾಗೋದು ಆ ಥರ ಗರ್ಮಿ ಆಗತೈತಿ. ಐತಿ ಟೇಸ್ಟ್ ಮಾಡ್ಯಾಗ ಅಂಗಡಿ ಒಳಗೆ ತೊಗೊಂಡು ತಿನ್ನೋದಕ್ಕಿಂತ ಮನೆ ಒಳಗೆ ಈ ಥರ ಮಾಡ್ಕೊಂಡು ತಿನ್ನೋದು ಭಾಳ ಬೆಸ್ಟ್ ರೀ. ಯಾಕಂದ್ರೆ ಹೊರಗಡೆ ಅಂಗಡಿ ಒಳಗೆ ಎಲ್ಲ ನಾನು ಜಾಸ್ತಿ ಏನಂತಾರೆ ಕಲರ್ಗಳನ್ನೆಲ್ಲ ಹಾಕಿ ಮಾಡಿರ್ತಾರೆ, ಕೆಮಿಕಲ್ ಅದ ಇದು ಅಂತ ಹೇಳಿ. ಬಟ್ ಮನೆ ಒಳಗೆ ಏನು ಕಲರ್ ಇಲ್ಲನ್ನ ಈ ಥರ ಮಾಡ್ಕೊಂಡು ತಿನ್ನೋದು ಭಾಳ ಬೆಷ್ಟ. ಸಣ್ಣ ಮಕ್ಕಳಿಗೂ ಕೊಡ್ಬೋದು. ಆದಷ್ಟು ಹಿಂಗೆ ಮಾಡ್ಕೊಂಡು ತಿನ್ನೋದು ಸ್ವಲ್ಪ. ಏನು ತೊಗೊಂಬಂದೆ ರೀ? ಐಸ್ ಕ್ರೀಮ್. ಹಾಂ, ನಾ ಮನೆಯಿಂದ ಕೇಳಾಕತ್ತೀನಿ, ಇವತ್ತು ತಂದು ಕೊಟ್ರೆ ಅದೇನೇ ಐಸ್ ಕ್ರೀಮ್ ಅಂತ ಹೇಳಿ. ನಿನ್ನೆ ಎಲ್ಲ ಖಾಲಿ ಆಗಿದ್ದು, ಹಾಗಾಗಿ ಇವತ್ತು ತೊಗೊಂಬಂದ ನೋಡ್ರಿ ಐಸ್ ಕ್ರೀಮ್ ಕ್ಯಾಂಟೀನ್ ಒಳಗಡೆಯಿಂದ. ಥ್ಯಾಂಕ್ ಯು, ವೆಲ್ಕಮ್. ಮತ್ತೆ ಏನು ತರಿಸಿಲ್ಲ ನಿನ್ನೇನಲ್ಲ, ಅದು ಡ್ರೆಸ್ ನಾ ಏನು ತರಿಸಿಲ್ಲ. ಅದನ್ನ ಪ್ಯಾಕ್ ಓಪನ್ ಮಾಡ್ಕೊಂತ ಕೂತಿದ್ನಿ, ಹೆಂಗೆ ಮಾಡಬೇಕಂತೇಳಿ ಈ ಕೆಲಸ. ತಿನ್ಲಿ ಐಸ್ ಕ್ರೀಮ, ತಿನ್ಲಿ. ಮತ್ತು ಊಟ ಮಾಡೋದಕ್ಕ ಅಂತಂದ್ರೆ ಟೈಮ್ ಹಾಕಿದ್ದು ಕರಿಗೆ ಹೋಗಿಬಿಡ್ತೈತಿ. ಇದು ಊಟ ಮಾಡಿ ತಿನ್ಬೇಕಂದ್ರೆ ಕರಿಗೆ ಹೋಗಿಬಿಡ್ತೈತು. ಜಲ್ದಿನ ತಿಂದ್ಬಿಡ್ತೇನೆ ನಾನು. ನಿನಗೂ ಬೇಕು ಇವೆರಡು? ನನಗೆ ಕೋನ್ ಐಸ್ ಕ್ರೀಮ್ ಇರಾಕಿಲ್ಲ.
ಭಾಳ ಖುಷಿ ಆಗತೈತೆ ನಂಗೆ ಐಸ್ ಕ್ರೀಮ್ ನೋಡಿ. ಯಾಕಂದ್ರೆ ಇಂಥ ಬಿಸಿಲಾಗ ತ್ರಾಸ ಆಗತೈತಿ ಒಳಗೆ ಕುಂತ್ಕೊಂತ ಎಷ್ಟು ಫ್ಯಾನ್ ಕೆಳಗಡೆ ನಾನು ಕೂತೆ ನೋಡಿ, ಫ್ಯಾನ್ ಚಾಲೋ ಇಟ್ಕೊಂಡ ಆದ್ರೂ ಗರ್ಮಿ ಆಗತೈತಿ. ಸ್ವಲ್ಪ ತಿನ್ನು ಸ್ವಲ್ಪ ಕೂಲ್ ಆಗೋಣ್ರಿ ನಾವು. ಇವ್ರು ಐಸ್ ಕ್ರೀಮ್ ತೊಗೊಂಬಂದಾರು. ಐಸ್ ಕ್ರೀಮ್ದಾಗ ಚಮಚನ ತೊಗೊಂಬಂದಿಲ್ಲ, ಸ್ಪೂನಲ್ಲ. ಹಂಗಿದ ಬೇಕು ನೀನು ತಿನ್ನಕ್ಕೆ ಬರುತ್ತಲ್ಲೇ, ಹಂಗಿದ ಬೇಕು. ನಾವು ಇಲ್ಲೇ ಕಣ್ಣಿಗೆ ಬಡಿಯಕಪ್ಪ ಅನ್ಕೋರಿ, ಬಟ್ ಹಿಂಗೆ ಕಣ್ಣು ಹತ್ತಿ ನೋಡೋಕ್ಕಾಗತ್ತೆ. ಆ ಥರ ಬಿಸಿಲಿದ್ದೀವಿ. ಯಾವಾಗ ಕಮ್ಮಿ ಹಾಕಿದ್ದು ಗೊತ್ತಾಗಂಗಿಲ್ಲ ಬಿಸಿಲು. ಒಂದು ಸ್ವಲ್ಪ ಅರಿವಿ ಅದಾವು ಎಲ್ಲ ತಗೊಂಡ್ಬಿಡ್ತೀನಿ. ಬಂದು ಕುಂತೀನಿ, ಗಾಳಿನೂ ಇಲ್ಲ ಏನೂ ಇಲ್ಲ. ನನಗೆ ಯಾಕೋ ಬೇಸರ ಬರಕ್ಕೆ ಹೋಗ್ಬೇಕು ಅಂತ. ಗಾಳಿ ಬರ್ತೈತೆ ಅಂತ ಹೇಳಿ ಪಾರ್ಕ್ ಒಳಗೆ ಬಂದು ಕುಂತೀನಿ. ಬಟ್ ಇಲ್ಲಿ ಗಾಳಿ ನನಗಿಲ್ಲ, ಜಾಸ್ತಿ ಇರಿಟೇಟ್ ಆಗತೈತಿ, ಇರಿಟೇಷನ್ ಬರತೈತಿ ಜಾಸ್ತಿ. ತಲೆಯೆಲ್ಲ ಗಿರ್ರ ಅನ್ನೋ ಕೂಡ್ತಿರೋದು ಸೌಂಡ್ ಏನು ನೋಡ್ರಿ, ಒಂದೊಂದಿಲ್ಲ ಸೌಂಡ್ ಯಾವ ಪರಿ ಆಗತೈತಿ. ಹೋಗ್ಬೇಕಂತ ಅನ್ಸುತ್ತೆ ಮನೆಗೆ. ಎಲ್ಲಿ ಕಾಣ್ತಾವಲ್ಲ ಹುಲ್ಲುಗಳು, ಎಲ್ಲಿ ಕುಂತಾವ ಅಂತ ಹೇಳಿ ನೋಡ್ರಿ. ಸೌಂಡ್ ಎಕ್ದಮ್ ಯಾವ ಥರ ಆಗತೈತಿ, ಭಾಳ ಸೌಂಡ್ ಬರತೈತಿ ಹುಳದ. ಬಟಾಟಿ, 1 ಕಿಲೋ ಉಳ್ಳಾಗಡ್ಡಿ, ಆಮೇಲೆ ಟೊಮೆಟೊ, ನೀರು ತೊಗೊಂಡು, ಬೆಂಡಿ, ಹಾಗಲಕಾಯಿ, ಕೊತ್ತಂಬರಿ, ಮೆಣಸಿನ್ಕಾಯಿ. ಹಾಂ ತೊಗೊಂಡು ಆಲೂ ನೀರು ಕದಿರ್ತಾವಲ್ಲ ಹೌದು ತರೋ. ಇಲ್ಲ ನಾ ಬರಲ್ಲ, ಅಡುಗೆ ಮಾಡ್ಕೊಂಡು ತಂದಿಲ್ಲ. ಮಾವಿನ ತೊಗೊಂಡು ಬಂದ. ಐದು ರೂಪಾಯಿ ಚಿಲ್ಲರ್ ಇಲ್ದಕ್ಕೆ ಇದು ನಮ್ಕಿನ್ ಪ್ಯಾಕೆಟ್ ಕೊಡ್ಲೇನ 5 ರೂಪಾಯಿದ. 5 ರೂಪಾಯಿ ಚೇಂಜ್ ಇರಬೇಕು. ಈ ಥರ ನಮ್ಕಿನ್ ಪ್ಯಾಕೆಟ್ ಕೊಟ್ಟಿರೋದಿಲ್ಲ ತೊಗೊಂಬಂದರು. ಹಾಗಾಗಿ ಇವತ್ತು ಫಿಶ್ ಫ್ರೈ ಮಾಡ್ಬೇಕಂತ ಹೇಳಿ ಮಾಡಕತ್ತೀನಿ. ಬರೀ ನಾ ಯಾವ ಥರ ಫಿಶ್ ಫ್ರೈ ಮಾಡ್ತೇನೆ ಅಂಥೇಳಿ ಕಾರ್ನ್ಫ್ಲೋರ ಮತ್ತು ಏನಂತ ಕಬಾಬ್ ಪೌಡರ, ಫುಡ್ ಕಲರ ಏನು ಯೂಸ್ ಮಾಡಿದ್ಲೇನ ಮಾಡಕತ್ತೀನಿ. ಬರೀ ಯಾವ ಥರ ನಾ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಮೀನಾ ಇವೆಲ್ಲ ಹಿಂಗೆ ಕಟ್ ಮಾಡಿದ್ದು ತೊಗೊಂಡು ಬಂದಾರು. ಇದೆಲ್ಲ ಚಲೋ ತಂಗಿ ಕ್ಲೀನ್ ಮಾಡಿ ಇಟ್ಕೊಂಡೀನಿ. ಒಂದು ಉಪ್ಪು ಹಾಕಿ ತೊಳಿಬೇಕು. ಉಪ್ಪು ಹಾಕಿ ತೊಳೆದ್ರೆ ನೀಟಂಗೆ ಕ್ಲೀನ್ ಆಗ್ತೈತಿ, ಇಲ್ಲಾಂದ್ರೆ ನೀಟಂಗೆ ಕ್ಲೀನ್ ಆಗಂಗಿಲ್ಲ. ಒಂದು 5-6 ಸಲ ತೊಳ್ಕೊಂಡ್ರೂ ಏನು ಇದಿಲ್ಲ, ತೊಳ್ಕೊಬೇಕು ಕ್ಲೀನಂಗೆ. ತೊಳ್ಕೊಂಡು ಕಾಸು ತೊಗೊಂಡಿನಿ. ಮತ್ತು ಇದಕ್ಕೆ ಏನೇನು ಬೇಕನ್ನೋದು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಾಗಿದ್ದೀನಿ, ತೋರಿಸ್ತೀನಿ ರೀ ನಾ ಏನೇನು ಮಸಾಲೆ ತೊಗೊಳತ್ತೀನಿ ಅಂಥೇಳಿ. ಫಸ್ಟ್ ಟೈಮ್ ಕಬಾಬ್ ಪೌಡರ ಮತ್ತು ಆಮೇಲೆ ಏನಂತಾರೆ ಕಾರ್ನ್ಫ್ಲೋರ್ ಇಲ್ಲದೆ ನಾನು ಫಿಶ್ ಫ್ರೈ ಮಾಡಕತ್ತೀನಿ. ಬಟ್ ಯಾವ ಥರ ಬರ್ತೈತೆ ಅಂತ ಹೇಳಿ ಗೊತ್ತಿಲ್ಲ. ಬರೀ ಒಂದ್ಸತಿ ಟ್ರೈ ಮಾಡಕತ್ತೀನಿ ನಾನು, ಯಾವ ಥರ ಬರ್ತೈತೆ ಅಂತ ಹೇಳಿ ನಿಮಗೂ ತೋರಿಸ್ಕೊಡ್ತೀನಿ. ನಾ ಏನೇನು ಮಸಾಲ ತೊಗೊಂಡೇನ ಅಂತ ಹೇಳಿ ಹೇಳ್ತೀನಿ ಬರ್ರಿ. ಇವಾಗ ಏನೇನು ತೊಗೊಂಡೇನೆ ಅಂತಂದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ರೀ, 1 ಚಮಚ ಅಕ್ಕಿ ಹಿಟ್ಟು, ಮತ್ತು 1-2 ಸ್ಪೂನ್ ಅಷ್ಟು 1-2 ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ. ಆಮೇಲೆ ಮತ್ತು ಸ್ವಲ್ಪ ಖಾರ, ಒಂದು ಸ್ವಲ್ಪ ಉಪ್ಪು, ಮತ್ತು ಅರ್ಶಿನ ಪುಡಿ, ಮತ್ತು ಆಮೇಲೆ ಇದು ನಿಮ್ಮ ಕಡೆ ಯಾವ್ದಾರ ಒಂದು ಮಟನ್ ಮಸಾಲ, ಚಿಕನ್ ಮಸಾಲ ಐತಂದ್ರೆ ಹಾಕ್ಕೋಬೋದು. ಯಾಕಂದ್ರೆ ಟೇಸ್ಟ್ ಸ್ವಲ್ಪ ಸ್ಮೆಲ್ ಚಲೋ ಬರ್ತೈತೆ ಅಂತೇಳಿ ಹಾಕ್ಕೊಂಡೀನಿ. ಇದನ್ನು ಒಂದು ಲಿಂಬೆ ಹಣ್ಣು ರೀ ನೋಡಿರಿ, ಈ ಥರ ಒಂದು ಅರ್ಧ ಲಿಂಬೆ ಹಣ್ಣು ಇರ್ತೈತಲ್ಲ, ಅದ್ರ ಲಿಂಬೆ ಹೋಳ ಈ ಥರ ಸ್ವಲ್ಪ ಹಿಂಡ್ಕೊಂಡೇನಿ. ಈ ಥರ ಹಿಂಡ್ಕೊಂಡಾಗಿದ್ದರಿಂದ ಒಂದು ತತ್ತಿ ಇದು ಈಗ ಒಡೆದು ಹಾಕ್ಕೋತೀನಿ. ಇದೊಂದು ತತ್ತಿನ ಒಡೆದು ಹಾಕ್ಕೋಬೇಕು ರೀ, ಮಿಕ್ಸ್ ಮಾಡ್ಕೋಬೇಕು. ಬರೀ ಮಿಕ್ಸ್ ಮಾಡ್ಕೊಂಡಿಂದ ಯಾವ ಥರ ಐತೆ ಅಂತ ಹೇಳಿ ತೋರಿಸ್ತೇನೆ ನೋಡಿರಿ. ಈ ಥರ ಮಸಾಲೆ ರೆಡಿ ಮಾಡಿ ಇಟ್ಕೊಂಡೀನಿ. ನಿಮ್ಗೆ ಖಾರ ಬೇಕಿದ್ರೆ ಹಾಕ್ಕೊಬೋದು. ನಾನು ಸ್ವಲ್ಪ ಖಾರ ಹಾಕ್ಕೊಂಡೀನಿ, ಸ್ವಲ್ಪ ಹಾಕ್ಕೊಂಡೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು. ಅದಕ್ಕೆ ಗೊತ್ತಿಲ್ಲ ಇಂಗ್ಲೀಷ್ ಒಳಗೆ ಬರಾಯ್ತು ಬಾಯಾಗ ಅನ್ನಕ್ಕೆ ಬರೋದು ಅಷ್ಟೆ. ಈ ಥರ ಎಲ್ಲ ಮಸಾಲೆ ಎಲ್ಲ ಹಿರ್ಕೋಬೇಕಲ್ರಿ. ಒಂದು 10 ನಿಮಿಷ ಇಲ್ಲ ಒಂದು 5 ನಿಮಿಷ ಬಿಡಬೇಕು ನೋಡಿ. ಈ ಥರ ಎಲ್ಲ ಮಸಾಲೆ ಎಲ್ಲದಕ್ಕೂ ಹಚ್ಚುವಂಗೆ ಮಾಡಿ ಕ್ಯಾಸ ಒಂದು ಪ್ಲೇಟ್ ಒಳಗೆ ತೆಗೆದು ಇಡತ್ತೀನಿ.
ಫೋನ್ ಹಚ್ಚಿ ನೀವು ಹಾಕಿ ಆತಲ್ಲ. ಈ ಥರ ಎಲ್ಲ ನೋಡ್ರಿ ಮಾಡಿಟ್ಟಿದ್ದೇನು. ಇದು ಸ್ವಲ್ಪ ಆಮೇಲೆ ಎಲ್ಲ ಮಸಾಲೆ ಹಿರ್ಕೊಂಡಾಗಿದ್ದರಿಂದ ಸಿಗ್ತೀನಿ ನೋಡ್ರಿ. ಎಲ್ಲ ಮಸಾಲೆ ಎಲ್ಲ ಹಿರ್ಕೊಂಡೈತಿ ಇವೆಲ್ಲ ಫಿಶ. ಈಗ ಸ್ವಲ್ಪ ಎಣ್ಣೆ ಒಳಗೆ ಕರಿಬೇಕು ಫ್ರೈ ಮಾಡಕ್ಕಂತ ಹೇಳಿ ನಾ ಒಂದು ಪ್ಯಾನ್ ಇಟ್ಟಿದ್ದೀನಿ ರೀ. ಸ್ವಲ್ಪ ಎಣ್ಣೆ ಹಾಕ್ಯಾಸ ಕಾಯಿ ಸ್ವಲ್ಪ ಇದು ಕಾಯ್ದಾಗಿದಿಂದ ಇವನ್ನ ಮೀನ ಹಾಕ್ಯಾಸ ಫ್ರೈ ಮಾಡೋಣ. ಬಟ್ ಅಂಜಿಕು ಬರಾಕತ್ತೈತಿ ಯಾವ ಥರ ಬರ್ತದೆ ಅಂತ ಹೇಳಿ. ಯಾಕಂದ್ರೆ ಜಾಸ್ತಿ ತೊಗೊಳೋಣ ಕಾರ್ನ್ಫ್ಲವರ ಮತ್ತು ಫ್ರಿಶ್ ಕಬಾಬ್ ಪೌಡರ್ ನೀನು ಹಾಕಿಲ್ಲ. ಜಸ್ಟ್ ಕಡ್ಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಹಾಕಿದ್ದೀನು. ಚಲೋ ಬಂದ್ರೆ ಚಲೋ. ಇನ್ನೊಂದು ಹಾಕಬೇಕು ಯಾಕಂದ್ರೆ ಜಾಸ್ತಿ ಎಣ್ಣೆ ಕಾದ್ಬೇಕಿಲ್ಲ. ನೋಡ್ರಿ ಈ ಥರ ಫ್ರೈ ಆಗತೈತಿ. ಆಲ್ಮೋಸ್ಟ್ ಆಲ್ ಚಲೋ ಬಂದೈತೆ ಅನಿಸ್ತೈತೆ ನಂಗೆ. ನೋಡಿ ಯಾವ ಥರ ಫ್ರೈ ಆಗೈತೆ ಅಂತೇಳಿ ಟೇಸ್ಟ್ ಮಾಡಿದ್ದೀನಿ ಗೊತ್ತಾಗ್ತೈತಿ ಯಾವ ಚಲೋ ಫ್ರೈ ಆಗೈತೆ ಇಲ್ಲ ಅಂತ. ನೋಡಿ ಎರಡು ಸೈಡ್ ಈ ಥರ ಆಗೈತಿ ಫ್ರೈ, ಚಲೋ ಬಂದೈತಿ. ನೀವು ಒಂದ್ಸತಿ ಮನೆ ಒಳಗೆ ಕಾರ್ನ್ಫ್ಲವರ ಮತ್ತು ಕಬಾಬ್ ಪೌಡರ್ಗಿಂತನೂ ಈ ಥರ ಮನೆ ಒಳಗಡೆ ಇದ್ದಿದ್ದ ಫುಡ್ಡುಗಳನ್ನ ಯೂಸ್ ಮಾಡಿ ಕಡಲೆ ಹಿಟ್ಟು ಮತ್ತು ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಯಾಸೋದು ಫ್ರೈ ಮಾಡಿ ನೋಡಿರಿ ಮನೆಯೊಳಗೆ ಯಾವ ಥರ ಬರ್ತೈತೆ ಅಂತ ಹೇಳಿ. ನೋಡಿ ನಾವು ಈಗ ಫ್ರೈ ಮಾಡಿ ಏನೂ ಹಾಕಿರೋಕ್ಕಿಲ್ಲ, ಆದರೂ ಚಲೋ ಬಂದೈತಿ. ಚಲೋ ತಂಗೆ ಫ್ರೈ ಆಗೈತಿ. ಸೇಮ್ ಕಬಾಬ್ ಪೌಡರ್ಗಳನ್ನೆಲ್ಲ ಯೂಸ್ ಮಾಡಿರ್ತೀವಲ್ಲ ಅದೇ ಥರ ಫ್ರೈ ಆಗೈತಿ. ಬರೀ ಎಲ್ಲ ನಾನು ಫ್ರೈ ಮಾಡಿ ಆಗಿದ್ದರಿಂದ ತೋರಿಸ್ತೀನಿ ಯಾವ ಥರ ಫ್ರೈ ಆಗಿದಾವೆ ಅಂತ ಹೇಳಿ. ನೋಡಿ ಸೇಮ್ ಹೋಟೆಲ್ ಒಳಗೆಲ್ಲ ಫ್ರೈ ಮಾಡಿರ್ತಾರಲ್ಲ ಕಬಾಬ್ ಪೌಡರ್ಗಳೆಲ್ಲ ಹಾಕಿ ಅದೇ ಥರ ಬಂದೈತಿ. ಟೇಸ್ಟ್ ಮಾಡಕತ್ತೀನಿ. ಏನಂತಾರೆ ಚಪಾತಿ ಅವ್ರ ರೊಟ್ಟಿ ಜೊತೆನೂ ತಿನ್ಬೋದಿಲ್ಲ, ಈ ಥರ ಅನ್ನದ ಜೊತೆ ಫಿಶ್ ಈ ಥರ ಆಗೈತಿ ಕಬಾಬ. ನಾ ಇದನ್ನು ಅನ್ನ ಮತ್ತು ಫಿಶ್ ಸಾಂಬಾರು ಜೊತೆ ತಿನ್ನತ್ತೀನಿ. ನೀವು ಇದ್ರಾಗ ತಿನ್ಬೋದು. ನೋಡಲಿ ತೋರಿಸ್ತಾನೆ ಯಾವ ಥರ ಆಗಿದೆ ಅಂತೇಳಿ. ಟೇಸ್ಟ್ ಮಾತ್ರ ಭರ್ರಿ ಆಗೈತಿ. ನೋಡ್ರಿ ತಿನ್ಬೇಕು ಅನ್ಸತೈತಿ ಆ ಥರ ಆಗೈತಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ.